ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಿಗ್ಗೆ 5:30ಗೆ ಎದ್ದು ಮನೆ ಕೆಲಸ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂದರೆ ಇವತ್ತು ನಮಗೆ ಪ್ರೆಷರ್ ಡೇನೇ ಅನ್ಬೋದು. ಯಾಕೆಂದರೆ ಇವತ್ತು ಗುರುವಾರದ ವಿಡಿಯೋ ಗುರುವಾರನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ಪ್ರತಿ ಗುರುವಾರನೂ ಒಂಥರ ಏನೋ ಹಬ್ಬ ಇದೆ ನಮ್ಮ ಮನೇಲಿ ಇವತ್ತು ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಬೇಗ ಬೇಗ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಮಠಕ್ಕೂ ಹೋಗಬೇಕಾಗಿತ್ತು, ರಾಯರ ಮಠಕ್ಕೆ. ಹಾಗಾಗಿ ನಾನು ಬೇಗ ಎದ್ದು ಕೆಲಸ ಎಲ್ಲ ಮಾಡಿಕೊಂಡು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡು ಫ್ರೆಶ್ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ನಮ್ಮ ರಾಯರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋದಕ್ಕೆ ನಮ್ಮ ಮನೆಯಲ್ಲಿ ಅವರು ಹೂ ಪ್ರಸಾದ ಮಾಡಿರೋದೇ ಸಾಕ್ಷಿ. ಕೆಲವೊಬ್ಬರು ಹೇಳ್ತಾರೆ, ಹೂ ತುದಿಗಿಡ್ತಾರೆ ಅದಕ್ಕೆ ಬಿದ್ದುಬಿಡುತ್ತೆ. ನೀವು ಪರೀಕ್ಷೆ ಮಾಡಿ, ತುದಿಗೆ ಇಡಿ, ಹೆಂಗಾದರೂ ಇಡಿ, ಆದರೆ ರಾಯರು ಹೂ ಕೊಡಬೇಕು, ಹೂ ಪ್ರಸಾದ ಇವ್ರಿಗೆ ಮಾಡಬೇಕು ಅಂತ ಅವ್ರ ನಿರ್ಧಾರ ಆದರೆ ಅವ್ರು ಖಂಡಿತ ಕೊಡ್ತಾರೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹೂ ಪ್ರಸಾದ ಆಗಲ್ಲ. ಮನಸ್ಸು ಸ್ವಚ್ಛವಾಗಿಟ್ಕೊಂಡು ಯಾರೋ ಒಬ್ಬರು ಮಾಡ್ತಾರೆ ಅಂತ ರಾಯರನ್ನ ಪೂಜೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿಂದ ನೆಮ್ಮದಿಯಾಗಿ ಎಲ್ಲನೂ ಏನೇ ಕಷ್ಟ ಇರಲಿ ನಾವು ಮರೆತು ರಾಯರ ಮುಂದೆ ಶರಣ ಆದ್ವಿ ಅಂದರೆ, ಈ ವಿಡಿಯೋದಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ನಾನು ಮಾರ್ಕ್ ಮಾಡ್ತೀನಿ ಅದನ್ನು. ರಾಯರು ಫಸ್ಟು ಕೊಡಬೇಕು ಅನ್ನಿಸ್ತು, ಆದರೆ ಯಾಕೋ ಕೊಡಲಿಲ್ಲ. ಅವರಿಗೆ ಮನಸ್ಸಿಗೆ ಬಂದಾದಮೇಲೆ ಕೊಡೋದು ಆ ಹೂನ. ನೋಡಿ, ಅವರೆಷ್ಟು ಚೆನ್ನಾಗಿ ಅನುಗ್ರಹ ಮಾಡಿದರು ನನಗಂತೂ ತುಂಬ ಖುಷಿ ಆಯಿತು. ಪ್ರತಿ ಗುರುವಾರನೂ ಅಷ್ಟೇ, ಪ್ರತಿ ಗುರುವಾರ ಅಂತನಲ್ಲ, ನಾವು ಯಾವಾಗ ಪೂಜೆಗೆ ನಿಂತು ಪೂಜೆ ಮನಸಾರ ಮಾಡ್ತೀವಿ ಅವಾಗೆಲ್ಲ ನನಗೂ ಪ್ರಸಾದ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ರಾಯರ ಮಠಕ್ಕೆ ಹೋಗ್ಬೇಕಂದು ರಾಯರ ಮಠಕ್ಕೂ ಹೋದೆ. ಇನ್ನು ಪೂಜೆ ಆಗಿರಲಿಲ್ಲ, ಬೇಗನೆ ಹೋಗಿದ್ದೆ, 7 ಗಂಟೆಗೆ ಹೋಗಿದ್ದೆ. ಬೇಗ ಹೋದ್ರೂ ಮಂತ್ರಾಕ್ಷತೆನೂ ಸಿಕ್ತು, ದರ್ಶನನೂ ಚೆನ್ನಾಗಾಯಿತು. ರಾಯರ ಮುಂದೆ ನೆಮ್ಮದಿಯಾಗಿ ಕೂತ್ಕೊಂಡು ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದೆ.